ಸಿಎಂ ಮತ್ತು ಡಿಸಿಎಂ ಮನೆಗೆ ನಾವು ಏಕಕಾಲಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರಣ ಭದ್ರಾ ಬಲದಂಡೆ ಕಾಮಗಾರಿಗೆ ವಿರೋಧ ಹೆಚ್ಚಾಗ್ತಾ ಇದೆ. ಇವತ್ತು ಸಿಎಂ ಮತ್ತು ಡಿಸಿಎಂ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಪ್ರತಿಭಟನೆ ಅಂದರೆ ಭದ್ರಾ ಬಲದಂಡೆ ಕಾಮಗಾರಿ ಅವೈಜ್ಞಾನಿಕ ಅಂತ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ರೈತ ಮುಖಂಡರಿಂದ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಭದ್ರಾ ಬಲದಂಡೆ ಯೋಜನೆ ಜಾರಿಯಾದರೆ ದಾವಣಗೆರೆ ಜಿಲ್ಲೆಯ ರೈತರಿಗೆ ನೀರು ಸಿಗಲ್ಲ. ಈ ಯೋಜನೆನೇ ಅವೈಜ್ಞಾನಿಕವಾಗಿದೆ, ಸೈಂಟಿಫಿಕ್ ಆಗಿ ಮಾಡಿಲ್ಲ. ಮತ್ತು ಸಹಜವಾಗಿ ಇನ್ನು ಆ ಭಾಗದ ಒಂದು ಜಾಗದಲ್ಲೇ ಅಲ್ಲಿ ನೀರು ಹರ್ಕೊಂಡು ಹೋದರೆ ಆ ಜಾಗದ ರೈತರಿಗೆ ನೀರಿಲ್ಲ ಅಂದರೆ ಸಾಕಷ್ಟು ಸಹಜವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಹೋಗ್ತವೆ. ಈಗ ತುಮಕೂರು ಭಾಗದಲ್ಲೆಲ್ಲ ಈ ಹೇಮಾವತಿ ಕೆನಾಲ್ಗೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಇನ್ನು ತುಮಕೂರನ್ನು ಹಾದು ಮಾಗಡಿ ಮತ್ತು ರಾಮನಗರಕ್ಕೆ ನೀರು ಕೊಡಲಿಕ್ಕೆ ಸರ್ಕಾರದವರು ಮುಂದೆ ಆಗ್ತಾ ಇದ್ದಾರಲ್ವಾ. ಆದರೆ ಆ ತುಮಕೂರು ಭಾಗದಲ್ಲಿ ನೀರಿಲ್ಲ, ಹಾಗಾಗಿ ಅಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ನೀವು ಹೇಮಾವತಿ ನದಿ ನಮ್ಮ ಜಾಗದಲ್ಲೇ ನೀರು ತಗೊಂಡು ಹೋಗ್ತಾ ಇದ್ದಾರೆ, ನೀವು ನಮಗೆ ನೀರಿಲ್ಲ. ಅದೇ ಥರನೇ ಭದ್ರಾ ಬಲದಂಡೆ ಯೋಜನೆ ಕೂಡ ಅವೈಜ್ಞಾನಿಕವಾಗಿದೆ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಸರ್ಕಾರಕ್ಕೆ ಈಗ ಎಚ್ಚರಿಕೆಯನ್ನು ರೇಣುಕಾಚಾರ್ಯ ಟೀಮ್ ಕೊಡ್ತಾ ಇದೆ.